ರಾಜ್ಯ ಸರ್ಕಾರ ಘೋಷಣೆ ಮಾಡಿದಂತ ಈ ಫ್ರೀ ಬೀಸ್ಗಳನ್ನ ಪರಿಷ್ಕರಣೆ ಮಾಡೋದಕ್ಕೆ ಇದೀಗ ಮುಂದಾಗ್ತಾ ಇದೆ. ಆದ್ರೆ ಪರಿಷ್ಕರಣೆ ಮಾಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ದಾಖಲೆಗಳನ್ನ ಕೇಳ್ತಾ ಇದೆ. ದಾಖಲೆಗಳು ಎಲ್ಲೋ ಒಂದ್ ಕಡೆ ಜನಸಾಮಾನ್ಯರ ಆಕ್ರೋಶಕ್ಕೆ ಕೂಡ ಕಾರಣ ಆಗ್ತಾ ಇರುವಂತದ್ದು. ವಿವಾದವನ್ನ ಮೈ ಮೇಲೆ ಎಳೆದುಕೊಳ್ತಾ ಇದೆಯಾ ಗ್ಯಾರಂಟಿ ಸರ್ಕಾರ? ಫ್ರೀ ಬೀಸ್ ಪರಿಷ್ಕರಣೆ ದಾಖಲೆಗಳಲ್ಲಿ ಸರ್ಕಾರ ಎಡವಟ್ಟನ್ನ ಮಾಡ್ಕೊಳ್ತಾ ಗ್ಯಾರಂಟಿ ಸರ್ಜರಿ ಹೆಸರಿನಲ್ಲಿ ಜಾತಿಯನ್ನ ಕೇಳ್ತಾ ಇದೆ ಸರ್ಕಾರ. ಜಾತಿ ಮೇಲೆ ಗ್ಯಾರಂಟಿ ಕೊಡ್ತಾರಾ ಅಂತ ವಿಪಕ್ಷಗಳು ಕಿಡಿಕಾರ್ತಿದ್ದಾವೆ, ಪ್ರಶ್ನಿಸುತ್ತಾ ಇದ್ದಾವೆ ವಿಪಕ್ಷಗಳು. ರಾಜ್ಯ ಸರ್ಕಾರದಿಂದಲೂ ಇದಕ್ಕೆ ಕೌಂಟರ್ ಬಂದಿದೆ. ಬಡ ಕುಟುಂಬಗಳಿಗೆ ಈ ಹಿಂದೆ ಇತ್ತು ಫ್ರೀ ಬೀಸ್ ವಿದ್ಯುತ್ ಯೋಜನೆ, ಭಾಗ್ಯ ಜ್ಯೋತಿ ಹಾಗೂ ಕುಟೀರ ಜ್ಯೋತಿ. ಅದರಡಿಯಲ್ಲಿ ಉಚಿತ ವಿದ್ಯುತ್ ಅನ್ನ ಕೊಡ್ಲಾಗ್ತಾ ಇತ್ತು. 40 ಯೂನಿಟ್ ಉಚಿತ ವಿದ್ಯುತ್ತನ್ನ ಕೊಡ್ಲಾಗ್ತಾ ಇತ್ತು. ಕುಟೀರ ಜ್ಯೋತಿ ಯೋಜನೆ ಅಡಿ SC ST ಕುಟುಂಬಗಳಿಗೆ, ಭಾಗ್ಯ ಜ್ಯೋತಿ ಅಡಿ BPL ಕುಟುಂಬಗಳಿಗೆ ಉಚಿತ ವಿದ್ಯುತ್ತನ್ನ ಕೊಡ್ಲಾಗ್ತಾ ಇದ್ದಂಥದ್ದು. ಎರಡು ಯೋಜನೆ ಗೃಹಲಕ್ಷ್ಮಿಯಲ್ಲೇ ವಿಲೀನಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಜಾತಿ ಪ್ರಮಾಣವನ್ನ ಕೇಳ್ತಾ ಇದ್ದೀವಿ ನಾವು ಅಂತ ಸರ್ಕಾರ ಕೌಂಟರ್ ಅನ್ನ ಕೊಟ್ಟಿರುವಂತದ್ದು. ಯಾಕಂತ ಅಂದ್ರೆ ಬೆಳಗ್ಗೆಯಿಂದಲೂ ಕೂಡ ಈ ಒಂದು ಚರ್ಚೆ ಆಗ್ತಾ ಇತ್ತು. ಇತ್ತೀಚೆಗೆ ಗೃಹಲಕ್ಷ್ಮಿಯಲ್ಲಿ ಫಿಲ್ಟರ್ ಅನ್ನ ಮಾಡೋದಕ್ಕೆ ಸರ್ಕಾರ ಮುಂದಾಗಿತ್ತು. ತದನಂತರ ಇಂದು ಗೃಹಜ್ಯೋತಿಯಲ್ಲೂ ಕೂಡ ಫಿಲ್ಟರ್ ಅನ್ನ ಮಾಡೋದಕ್ಕೆ ಕಾರ್ಯವನ್ನ ಆರಂಭ ಮಾಡಿದ್ರು. ಇಷ್ಟು ದಿನ ರಾಜ್ಯ ಸರ್ಕಾರದ ಖಜಾನೆ ಖಾಲಿಯಾಗಿದೆ, ರಾಜ್ಯ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಂತ ವಿರೋಧ ಪಕ್ಷಗಳು ಇದೀಗ ಈ ಫ್ರೀ ಬೀಸ್ ನಲ್ಲಿ ಪರಿಷ್ಕರಣೆಯನ್ನ ಮಾಡೋದಕ್ಕೆ ಎಲ್ಲೋ ಒಂದ್ ಕಡೆ ಜಾತಿ ಪ್ರಮಾಣವನ್ನ ಕೇಳ್ತಾ ಇರುವಂತದ್ದು. ಯಾಕೆ? ಅದರ ಅವಶ್ಯಕತೆ ಇತ್ತ? ಆಧಾರ್ ಕಾರ್ಡ್ ಕೇಳಲಿ, ವೋಟರ್ ID ಕೇಳಲಿ, ಬೇರೆ ಯಾವ ದಾಖಲೆ ಕೇಳಿದ್ರು ಕೂಡ ಓಕೆ, ಜಾತಿ ಪ್ರಮಾಣ ಪತ್ರ ಯಾಕೆ ಅಂತ ವಿರೋಧ ಪಕ್ಷ ಕೂಡ ಟೀಕೆಯನ್ನ ಮಾಡಿತ್ತು. ಅದಕ್ಕೆ ಇದೀಗ ಸರ್ಕಾರ ಕೌಂಟರ್ ಅನ್ನ ಕೊಟ್ಟಿರುವಂತದ್ದು. ಬಡ ಕುಟುಂಬಗಳಿಗೆ ಈ ಹಿಂದೆ ಫ್ರೀ ವಿದ್ಯುತ್ ಯೋಜನೆಯನ್ನ ಕೊಡ್ಲಾಗ್ತಾ ಇತ್ತು. ಅಂದ್ರೆ ಭಾಗ್ಯ ಜ್ಯೋತಿ ಹಾಗೂ ಕುಟೀರ ಜ್ಯೋತಿ ಅಡಿಯಲ್ಲಿ ಉಚಿತ ವಿದ್ಯುತ್ ಅನ್ನ ಕೊಡ್ಲಾಗ್ತಾ ಇತ್ತು. ಅದರಲ್ಲಿ 40 ಯೂನಿಟ್ ಉಚಿತ ವಿದ್ಯುತ್ ಅನ್ನ ನೀಡಲಾಗ್ತಾ ಇದ್ದಂಥದ್ದು ರಾಜ್ಯ ಸರ್ಕಾರ. ಕುಟೀರ ಜ್ಯೋತಿ ಯೋಜನೆ ಅದರಡಿಯಲ್ಲಿ SC ST ಕುಟುಂಬಗಳಿಗೆ ಉಚಿತ ವಿದ್ಯುತ್ ಅನ್ನ ಕೊಡ್ಲಾಗ್ತಾ ಇತ್ತು, 40 ಯೂನಿಟ್. ಅದರ ಜೊತೆಯಲ್ಲಿ ಭಾಗ್ಯ ಜ್ಯೋತಿ ಅಡಿಯಲ್ಲಿ BPL ಕಾರ್ಡ್ ಯಾರೆಲ್ಲ ಹೊಂದಿದ್ರು, BPL ಕಾರ್ಡ್ ಯಾರ ಬಳಿ ಇತ್ತು ಆ ಕುಟುಂಬಗಳಿಗೆ 40 ಯೂನಿಟ್ ಉಚಿತ ವಿದ್ಯುತ್ ಅನ್ನ ಕೊಡ್ಲಾಗ್ತಾ ಇತ್ತು. ಹೀಗೆ ಎರಡೂ ಯೋಜನೆಗಳು ಕೂಡ ಗೃಹಲಕ್ಷ್ಮಿ ಯೋಜನೆ ಒಳಗಡೆ ಲಿಂಕ್ ಅನ್ನ ಪಡೆದುಕೊಂಡಿದ್ರು. ಹಾಗಾಗಿ ನಾವು ಜಾತಿ ಪ್ರಮಾಣ ಪತ್ರವನ್ನ ಕೇಳ್ತಾ ಇದ್ದೀವಿ ಅಂತ ರಾಜ್ಯ ಸರ್ಕಾರ ಇದೀಗ ಕೌಂಟರ್ ಅನ್ನ ಕೊಟ್ಟಿದೆ ವಿರೋಧ ಪಕ್ಷಗಳಿಗೆ.